ಸ್ನೇಹಿತರೆ, ಟಾಪಿಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡಿಕೊಟ್ಟಿರೋದು ಮಹೇಂದ್ರದ ಟೆಕ್ ಪ್ಲಸ್ 405 ಅಂತ ಒಂದು 39 HP ಕ್ಯಾಟಗರಿ ಬರುವ ಟ್ರ್ಯಾಕ್ಟರ್. ಒಂದಿನ ಸಪೋರ್ಟ್ ಮಾಹಿತಿಯನ್ನು ನೋಡೋಣ. ಇದರಲ್ಲಿ ನಿಮಗೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೀರಿಂಗ್ ಒಂದು ಬರುತ್ತೆ ಸ್ನೇಹಿತರೆ. ಡ್ಯುಯಲ್ ಆಕ್ಟಿಂಗ್ ಹೈಡ್ರಾಲಿಕ್ ಪವರ್ ಸ್ಟೀರಿಂಗ್ ನೋಡ್ತಾ ಹೋಗ್ಬೋದು. ಹಾಗೆ ಫ್ರಂಟಲ್ಲಿ ನೋಡೋದಾರೆ ಮಹೇಂದ್ರದ ಲೋಗೋ, ಹಾಗೆ ಹಲೋಜನ್ ಹೆಡ್ ಲ್ಯಾಂಪ್ಸ್, ಹಾಗೆ ದೊಡ್ಡದಾಗಿ ಗ್ರಿಲ್ ಕೊಟ್ಟಿದ್ದಾರೆ ಇಂಜಿನ್ ಕೋಲಿಗೆ. ಬಟ್ ಇಂಜಿನ್ ಬಗ್ಗೆ ನೋಡ್ತಾ ಹೋಗೋಣ. ಇಂಜಿನ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ನಿಮಗೆ 3 ಸಿಲಿಂಡರು ವಾಟರ್ ಕೂಲ್ಡ್ 2979 cc. ಇದು ಬಂದ್ಬಿಟ್ಟು ನಿಮಗೆ 39 HP ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ 170 Newton ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ 2000 ರೇಟೆಡ್ RPM ಅಲ್ಲಿ. ಫ್ರಂಟಲ್ಲಿ ನೋಡಿದ್ದಾರೆ. ಹಾಗೆ ವಾಟರ್ ಸಪ್ರೇಟರ್, ಡೀಸೆಲ್ ಫಿಲ್ಟರ್ ಕೊಟ್ಟಿದ್ದಾರೆ, ಕೂಲೆಂಟ್ ರಿಸರ್ವರ್, ನಿಮಗೆ ಟ್ರೈ ಟೈಪ್ ಡ್ಯುಯಲ್ ಎಲಿಮೆಂಟ್ ಏರ್ ಫಿಲ್ಟರ್ಸ್ ಬರುತ್ತೆ ವಿತ್ ಕ್ಲಾಗ್ ಇಂಡಿಕೇಟರ್. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದು 40 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ಒಂದು 3 ಸಿಲಿಂಡರ್ನ 39 HP ಕ್ಯಾಟಗರಿ ಸ್ನೇಹಿತರೆ. ಟೆಕ್ ಪ್ಲಸ್ ಅಲ್ಲಿ ಬರುವ ಒಂದು 6 ವರ್ಷ ವಾರಂಟಿ ಇರೋ ಟ್ರ್ಯಾಕ್ಟರ್. ಇದರಲ್ಲಿ ನಿಮಗೆ ಟೂಲ್ಸ್ ಬಾಕ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗ್ಬೋದು. ಹಾಗೆ 6 ವರ್ಷಗಳ MSPT ಅಂತ ಬರುತ್ತೆ ಸ್ನೇಹಿತರೆ, ಮಲ್ಟಿ ಸ್ಪೀಡ್ PT ಅಂತ ಸ್ನೇಹಿತರೆ. ನಿಮಗೆ 12 ಫಾರ್ವರ್ಡ್ ಸ್ಪೀಡ್ ಸಿಗುತ್ತೆ, ಮತ್ತೆ 2 ರಿವರ್ಸ್ ಸ್ಪೀಡು ಅಥವಾ 8 ಸ್ಪೀಡು. ನಿಮಗೆ 10 ಸ್ಪೀಡು ರಿವರ್ಸ್ ಅಲ್ಲಿ ನಿಮಗೆ 2 ಸ್ಪೀಡು ರಿವರ್ಸ್ ಸಿಗುತ್ತೆ, 8 ಸ್ಪೀಡು ಫಾರ್ವರ್ಡು ನಿಮಗೆ PT ಸ್ಪೀಡ್ ಸಿಗುತ್ತೆ. ಹಾಗೆ ಟೈರ್ ಸೈಜ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ನಿಮಗೆ ಬ್ಯಾಕ್ ಅಲ್ಲಿ 13.6 ಇಂಟು 24 ಸೆಕ್ಷನ್ ಟೈರ್ ಸೈಜ್ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ನಿಮಗೆ 6x16 ಸೆಕ್ಷನ್ ಕೊಟ್ಟಿದ್ದಾರೆ ಅಪೋಲೋ ಟೈರ್ಸ್. ಬನ್ನಿ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ನಿಮಗೆ ಡಿಜಿಟಲ್ ಅಲ್ಲಿ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಬರುತ್ತೆ, RPM ಮೀಟರ್, ಡಿಜಿಟಲ್ ಅವರ್ಲು, ಟೆಂಪರೇಚರ್ ಗೇಜು. ಹಾಗೆ ನೋಡ್ತಾ ಹೋಗಿ, ಈಗ ಆನ್ ಮಾಡಿ ತೋರಿಸ್ತೀವಿ ನೋಡಿ. ನೋಡ್ತಾ ಹೋಗ್ಬೋದು RPM ಮೀಟರು, ಹಾಗೆ ಅವರ್ ಮೀಟರು, ಟೆಂಪರೇಚರ್ ಗೇಜು, ಫ್ಯೂಲ್ ಗೇಜು, ಹಾಗೆ ಬ್ಯಾಟ್ರಿ ಇಂಡಿಕೇಶನ್ಸು, ಹಾಗೆ ಪಾರ್ಕಿಂಗ್ ಸೆನ್ಸರು, ಹಾಗೆ ಇಂಜಿನ್ ಹೀಟ್ ಆ್ಯಂಡ್ ಆಫ್. ಈ ಕಡೆ ನೋಡಿದರೆ ಹೆಡ್ಲೈಟ್ ಸ್ವಿಚ್ಚು, RN ಮತ್ತು 4 ಇಂಡಿಕೇಟರ್ಸು. ಇದು ಬಂದ್ಬಿಟ್ಟು 12 volts ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಹಾಗೆ ಇಂಜಿನ್ ಕಟ್ ಆಫ್ ಸ್ವಿಚ್ಚು, ಇದು ಬಂದ್ಬಿಟ್ಟು ನಿಮಗೆ ಹೆಡ್ಲೈಟು, ಡಿಮ್ ಅಂಡ್ ಡಿಪ್ಪು, ಹಾಗೆ ಹ್ಯಾಂಡ್ ಐಸ್ಲಿಟ್ರು ಇದು ಬಂದ್ಬಿಟ್ಟು. ಹಾಗೆ ಲೆಫ್ಟ್ ಸೈಡ್ ನೋಡೋದಾದ್ರೆ ನಿಮಗೆ MSPT ಮತ್ತು ಗೇರ್ ಬಾಕ್ಸ್ ಇಂದು ಇದು MSPT ಅದು ನಿಮಗೆ ಲಿವರು PTO ಲಿವರ್ ನೋಡೋದಾದ್ರೆ ಸ್ನೇಹಿತರೆ, ನಿಮಗೆ ಇಲ್ಲಿ ನೋಡ್ತಾ ಹೋಗ್ಬೋದು. PTO ಸ್ಪೀಡ್ ಸೆಲೆಕ್ಷನ್ ನಿಮಗೆ MSPT ಇರೋದ್ರಿಂದ ನಿಮಗೆ ಒಂದರಲ್ಲಿ 540 ಅಷ್ಟು RPM ಪ್ರೊಡ್ಯೂಸ್ ಮಾಡುತ್ತೆ, ಮತ್ತೆ 540 ಮತ್ತು 540 2 ಎಕಾನಮಿ ಬರುತ್ತೆ. ನಿಮಗೆ ಹೇಳಿದ್ನಲ್ಲ ಸ್ನೇಹಿತರೆ, ಡ್ಯುಯಲ್ ಸ್ಪೀಡಲ್ಲಿ ನಿಮಗೆ 12 ಸ್ಪೀಡ್ ಸಿಗುತ್ತೆ, 540 ಮತ್ತು 540 ಎಕಾನಮಿಗೆ, 2 ರಿವರ್ಸ್, 8 ಫಾರ್ವರ್ಡ್ ಸ್ಪೀಡು. ಹಾಗೆ ಗೇರ್ ಸೆಲೆಕ್ಷನ್ ನಿಮಗೆ ಯಾವುದಾದ್ರು ಅಪ್ಲಿಕೇಶನ್ಗೆ ಆಗ್ತಾ ಹೋಗ್ಬೋದು. ಈ ಕಡೆ ನೋಡೋದಾದ್ರೆ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ನಿಮಗೆ 12 ಫಾರ್ವರ್ಡ್, 3 ರಿವರ್ಸ್ನ ಫುಲ್ಲಿ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಮತ್ತೆ ಕ್ಲಚ್ ಬಗ್ಗೆ ನೋಡೋದಾದ್ರೆ ಸಿಂಗಲ್ ಕ್ಲಚ್ ಬರುತ್ತೆ, ನಿಮಗೆ ಡ್ಯುಯಲ್ ಕ್ಲಚ್ ಆಪ್ಷನ್ ಇದೆ, ಸಿಂಗಲ್ ಕ್ಲಚ್ ಬರುತ್ತೆ ಇದು ನಿಮಗೆ. ಹಾಗೆ ಬನ್ನಿ ಇಂಜಿನ್ ಗಾಡಿ ಸ್ಟಾರ್ಟ್ ಮಾಡಿ ನೋಡೋಣ ಹೇಗೆ ಸೌಂಡ್ ಅಂತ. ಹೇಳಿದ ಸ್ನೇಹಿತರೆ, ನಿಮಗೆ ಇದರಲ್ಲಿ ಹೈಡ್ರಾಲಿಕ್ ಪವರ್ ಸ್ಟೀರಿಂಗ್ ಬರುತ್ತೆ. ಅದಾದ್ರಿಂದ ನಿಮಗೆ ತುಂಬ ಒಳ್ಳೆ ಸ್ಟೇರಿಂಗ್ ಎಲ್ಲ ಇದು ನಿಮಗೆ ತುಂಬ ಚೆನ್ನಾಗಿದೆ. ಹಾಗೆ ವಾರಂಟಿ ಬಗ್ಗೆ ನೋಡಿದರೆ 6 ವರ್ಷಗಳ ಅಥವಾ 6 ವರ್ಷದ ವಾರಂಟಿ ಇದೆ. ಹಾಗೆ ಸರ್ವಿಸ್ ಇಂಟರ್ವಲ್ಸ್ ಪ್ರತಿ 400 ಗಂಟೆಗೆ ಒಂದು ಸರ್ವಿಸ್ ಇಂಟರ್ವಲ್ಸ್. ಹಾಗೆ PTO HP ನಿಮಗೆ ಬಂದ್ಬಿಟ್ಟು ಒಂದು 35.5 HP PTO ಡ್ಯುಯಲ್ PTO ನಿಮಗೆ ಹೇಳಿದ್ಮೇಲೆ. ಹಾಗೆ ಏರ್ ಫಿಲ್ಟರ್ಸ್ ಬಗ್ಗೆ ನೋಡಿದರೆ ಡ್ರೈ ಟೇಪು, ಡ್ಯುಯಲ್ ಎಲಿಮೆಂಟ್ ಏರ್ ಫಿಲ್ಟರ್ಸು, ಅದು ಪ್ರತಿ ಒಂದು 100 ಗಂಟೆ ಅಥವಾ 250 ಗಂಟೆಗೆ ನೀವು ಚೇಂಜ್ ಮಾಡ್ತಾ ಇರಬೇಕಂತ ಏನಿಲ್ಲ, ಕ್ಲೀನಿಂಗ್ ಮಾಡ್ತಾ ಇರಬೇಕಾಗುತ್ತೆ, ನೋಡ್ಕೊತಾ ಹೋಗ್ಬೋದು. ಹಾಗೆ ಪವರ್ ಸ್ಟೀರಿಂಗ್, ಹೈಡ್ರಾಲಿಕ್ ಪವರ್ ಸ್ಟೀರಿಂಗು ನೋಡ್ತಾ ಹೋಗ್ಬೋದು. ಎಷ್ಟು ಈಸಿಯಾಗಿ ನಿಮಗೆ ಸ್ಟೀರಿಂಗ್ ಎಲ್ಲ ಇದಾಗುತ್ತೆ. ಹಾಗೆ ಗೇರ್ ಬಾಕ್ಸ್ ಬಗ್ಗೆ ಸ್ನೇಹಿತರೆ, 12 ಫಾರ್ವರ್ಡ್, 3 ರಿವರ್ಸ್, ಫುಲ್ಲಿ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಸಿಗುತ್ತೆ. ಹಾಗೆ ನಿಮಗೆ ಅಪ್ಲಿಕೇಶನ್ಸ್ ಯಾವುದಾದ್ರು ಅಪ್ಲಿಕೇಶನ್ಸ್ಗೆಲ್ಲ ಯೂಸ್ ಮಾಡ್ತಾ ಹೋಗೋದು ಅಂತ ನೋಡೋದಾದ್ರೆ, ಟ್ರೆಷರ್ ಬೆಸ್ಟ್ ಟ್ರ್ಯಾಕ್ಟರ್ ಅಂತ ಹೇಳ್ಬೋದು. ಒಂದು 39 HP ಟ್ರ್ಯಾಕ್ಟರ್ ಟ್ರೆಷರ್ಗೆ 12 ಸ್ಪೀಡ್ PTO ಇರೋದ್ರಿಂದ ನಿಮಗೆ ಯಾವ ಥರ ಸ್ಪೀಡ್ ಬೇಕು ಆ ಥರ ನಿಮಗೆ ರೋಟೋವೇಟ್ರು. ಟ್ರೆಷರ್ ಅಂದರೆ ನಿಮಗೆ ಜೋಳನ ತೆನೆಯಿಂದ ಕಾಳು ಮಾಡೋದಿರುತ್ತಲ್ಲ ಟ್ರೆಷರ್ ಮಿಷಿನ್ನು ಆ ಥರ. ಹಾಗೆ ಬೇಲರು, ಹಾಗೆ ಸ್ಟ್ರಾಸ್ ರಿಪೇರ್, ಇದು ಸೂಪರ್ ಸೀಡರ್ಗೆಲ್ಲ ನಿಮಗೆ ತುಂಬ ಒಳ್ಳೆ ಉಪಯೋಗ ಆಗುತ್ತೆ MSPT ಇರೋದ್ರಿಂದ. ಹಾಗೆ ಡೈಮೆನ್ಷನ್ಸ್ ಬಗ್ಗೆ ನೋಡಿದರೆ, ಗಾಡಿಯ ಓವರ್ ಆಲ್ ವೆಯ್ಟ್ ತೂಕ ನೋಡಿದರೆ 1790 kg ಇದೆ. ವೀಲ್ ಬೇಸ್ ನೋಡಿದರೆ 1929 mm ಇದೆ. ಹಾಗೆ ಲೆಂತ್ ನೋಡಿದರೆ 3450 mm ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡೋದಾದ್ರೆ 370 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಹಾಗೆ ಬ್ಯಾಟ್ರಿ ಬಗ್ಗೆ ನೋಡಿದರೆ ನಿಮಗೆ 12 volts 85 amperes ಬ್ಯಾಟ್ರಿ ಕೊಟ್ಟಿದ್ದಾರೆ ವಿತ್ ನಿಮಗೆ ಸೆನ್ಸಿಂಗ್ ಬ್ರಾಕೆಟ್, ಡ್ಯುಯಲ್ ಸೆನ್ಸಿಂಗ್ ಬ್ರಾಕೆಟ್ ಕೊಟ್ಟಿದ್ದಾರೆ. ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ನೋಡಿದರೆ 2000 kg ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ. ಸರ್ವಿಸ್ ಇಂಟರ್ವಲ್ಸ್
ಪ್ರತಿ 400 ಗಂಟೆಗೆ ಒಂದು ಸರ್ವಿಸ್ ಇಂಟರ್ವಲ್ಸ್ ಬರುತ್ತೆ ಸ್ನೇಹಿತರೆ ನಿಮ್ಗೆ ಇದರಲ್ಲಿ. 400 ಗಂಟೆ ತನಕ ನಿಮಗೆ ಮೊದಲೆಲ್ಲ 250 ಗಂಟೆ ಬರ್ತದೆ, ಈಗ ಪ್ರತಿ 400 ಗಂಟೆಗೆ ಹಿಂದ್ಗಡೆ ನೋಡಿದ್ರೆ ಬಂಪರ್ ಕೊಟ್ಟಿದ್ದಾರೆ. ಹಾಗೆ ಟೈಲ್ ಲೈಟು, ಫ್ಲೋಯಿಂಗ್ ಲೈಟು. ಒಂದು 39 HP ಕ್ಯಾಟಗರಿಯಲ್ಲಿ ನೀವೇನಾದ್ರು ನೋಡ್ತಿದ್ರೆ ಅಥವಾ 40 HP ಕ್ಯಾಟಗರಿಯಲ್ಲಿ ಒಂದು 2 ವೀಲ್ ಡ್ರೈವ್ ವಿತ್ ಪವರ್ ಸ್ಟೇರಿಂಗು, ನಿಮಗೆ ಜೋಳದ ಮೆಷಿನ್, ಪ್ರತಿಯೊಂದು ರೋಟೋವೇಟರ್ಗೆ ಒಂದು ಉತ್ತಮವಾದಂಥ ರೋಟಲ್ಲಿ ಮೈಲೇಜ್ ಕೂಡ ಅಷ್ಟೇ. ನಿಮಗೆ ಮೈಲೇಜ್ ಬಂದ್ಬಿಟ್ಟು ಗಂಟೆಗೆ 3 ರಿಂದ 3.5 ಲೀಟ್ರು ಮೈಲೇಜ್ ತೊಗೊಳ್ದೆ. ಕಿಲೋಮೀಟರ್ಸ್ ನೋಡಿದ್ರೆ ನಿಮಗೆ 8 ರಿಂದ 10 ಲೀಟರ್ ಕಿಲೋಮೀಟರ್ಸ್ ಬರುತ್ತೆ ಪ್ರತಿ ಲೀಟರ್ಗೆ, 8 ರಿಂದ 10 ಕಿಲೋಮೀಟರ್ ತನಕ. ಹಾಗೆ ಶೋರೂಮ್ ಡೀಟೇಲ್ಸ್ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಮ್ಮ ಚಾನಲ್ ತನಕ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಒತ್ತಿ ಸ್ನೇಹಿತರೆ. ಟಾಪಿಕ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಹಾಗೆ ಇನ್ನೂ ಯಾವುದಾದ್ರು ಟ್ರ್ಯಾಕ್ಟರ್ಸ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ, ಮಾಡ್ತಾ ಹೋಗೋಣ. ನಿಮಗೋಸ್ಕರ ಇರೋದು ನಮ್ಮ ಚಾನಲ್ನ ಮತ್ತೆ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ ನಿಮ್ಗೆ ಇಷ್ಟ ಆದರೆ ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಫ್ಯಾಮಿಲಿ ಸರ್ಕಲ್ಗೆ ಎಲ್ಲರಿಗೂ